ಗ್ಯಾಸ್ ಬಂಕಿಗೆ ಬಂದು 1 ಅವರ್ ಆಯಿತು ನೋಡ್ರಿ. ಎಷ್ಟು ಗಾಡಿ ಐತೆ, ಇಷ್ಟು ಗಾಡಿ ಇಟ್ಕೊಂಡು ಗ್ಯಾಸೇ ಆಗ್ತಾಯಿಲ್ಲ ಇವನು. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಸೂಪರ್ ಆಗಿರ್ತೀರಾ ಅನ್ಕೊತೀನಿ. ಏನಪ್ಪ ಎಲ್ಲ ಹೋಗ್ಬಿಟ್ಟಿದ ಇಷ್ಟು ದಿವಸ, ಇವಾಗ ಬಂದ್ಬಿಟ್ಟು ಹಾಯ್ ಗಾಯ್ಸ್ ಅಂತವನೇ ಅನ್ಕೊಂಡ್ರ? ಏನಿಲ್ಲ, ಸ್ವಲ್ಪ ಇರುತ್ತಲ್ಲ ಅದು ಇದು ಎಲ್ಲ ಮುಗಿಸ್ಕೊಂಡು ಬರಬೇಕು ಅಂತ, ಅದಕ್ಕೋಸ್ಕರನೇ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ತಿರ್ಗಾ. ಇವತ್ತಿಂದ ನನ್ನ ಜರ್ನಿ ನಿಮ್ಮೆಲ್ಲರ ಜೊತೆ, ನೀವೆಲ್ಲರೂ ನನ್ನ ಜರ್ನಿನ ನೋಡ್ಕೊ ಬರ್ತೀರಾ. ಬನ್ನಿ, ಇವತ್ತಿಂದ ನನ್ನ ಜರ್ನಿ ನಿಮ್ಮೆಲ್ಲರ ಜೊತೆ ಇದ್ದೇ ಇರುತ್ತೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ವ್ಲಾಗ್ ಗೈಸ್. ನೋಡ್ಬೋದು ನನ್ನ ರೂಮೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿದೆ. ಬಟ್ಟೆ ಎಲ್ಲ ಒಗಿಬೇಕು, ಸ್ವಲ್ಪ ಗಲೀಜಾಗಿ ಸ್ವಲ್ಪ ಇದಾಗಿದೆ. ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ನೋಡ್ರಿ, ಎಲ್ಲ ಕ್ಲೀನ್ ಮಾಡ್ಬೇಕು. ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಒಗ್ದೆಲ್ಲ ಹಾಕೈತೆ, ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿ ನೋಡ್ರಿ. ನಮ್ಮ ಡಾರ್ಲಿಂಗ್ ಅಲ್ಲಿ ನಿಂತೈತೆ. ನಿನ್ನೆ ನೈಟ್ ಹೋಗ್ಬಿಟ್ಟು ನಮ್ಮ ಡಾರ್ಲಿಂಗ್ನ ರೆಡಿ ಮಾಡಿದ್ದೀನಿ. ಫುಲ್ಲು ನೀಟು ವಾಶ್ ಮಾಡಿ ಇವತ್ತಿಂದ ಸೂಪರಾಗಿ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಎಲ್ಲ ವಾಶ್ ಮಾಡಿ ರೆಡಿ ಮಾಡಿದ್ದೀನಿ. ಅದೇನೋ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ನಮ್ಮ ಮನೇಲಿ. ಕೆಳಗಡೆ ಎಲ್ಲ ಕರೆಂಟ್ ಇದೆ, ನಮ್ಮ ಮನೇಲಿ ಕರೆಂಟೇ ಇಲ್ಲ. ನನ್ನ ರೂಮಲ್ಲೂ ಇಲ್ಲ, ಕೆಳಗಡೆ ಮನೆಯಲ್ಲೂ ಇಲ್ಲ ಕರೆಂಟು. ಅದೇನಂತ ಸ್ವಲ್ಪ ಚೆಕ್ ಮಾಡಿಸ್ಬೇಕು. ಸ್ನಾನ ಮಾಡೋಕ್ಕೂ ಆಗಲ್ಲ, ಆಮೇಲೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕಾಗುತ್ತೆ. ಸೊ ಬನ್ನಿ, ನಾ ಎಲ್ಲ ಕ್ಲೀನ್ ಮಾಡಿ, ಹಿಂಗಿದೆ ನನ್ನ ರೂಮು, ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬರ್ತೀನಿ. ನೋಡ್ರಿ, ಇಲ್ಲಿ ನಮ್ಮ ಅಜ್ಜಿ ಕ್ಲೀನ್ ಮಾಡ್ತಾ ಇದ್ದಾರೆ ಮನೆಯೆಲ್ಲ. ಇವರಷ್ಟು ಕೆಲಸ ಯಾರೂ ಮಾಡಲ್ಲ ಗೊತ್ತಾ. ನಮ್ಮ ಮನೇಲೆಲ್ಲ ಕೆಲಸ ಮಾಡೋದು ಇವರು. ಎಷ್ಟು ವಯಸ್ಸಾದ್ರೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ನಮ್ಮ ಅಜ್ಜಿ. ನೋಡಮ್ಮ, ಇಲ್ಲಿ ಕುಮಾರಮ್ಮ ಅಂತ ನಮ್ಮ ಅಜ್ಜಿಯವರು, ನೋಡಿರ್ತೀರ ಒಂದು 2-3 ವೀಡಿಯೋಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ತಂಗಿ ಅಡುಗೆ ಮಾಡ್ತಾ ಇದ್ದಾಳೆ. ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ. ಇಲ್ಲೇನೋ DP ಸ್ವಿಚ್ ಆಫ್ ಆಗಿಬಿಟ್ಟಿದೆ ಇಲ್ಲಿ. ಅದಕ್ಕೇನೆ ಕರೆದಿದ್ದೀವಿ ಇವಾಗ ಕರೆಂಟ್ ಅವ್ರನ್ನ. ಅವ್ರು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂದವ್ರೆ. ನೋಡಿರಿ, ನಮ್ಮ ಗಾಡಿ ಇಲ್ಲಿಂದನೂ ಕಾಣಿಸುತ್ತೋ. ನಮ್ಮ ಗಾಡಿ ಫುಲ್ ಸೇಫ್ಟಿ ಇದೆ. ಒಂದು ನಾಯಿ ಕೂಡ ಒಳಗಡೆ ಕೂತ್ಕೊಳಕ್ಕಾಗಲ್ಲ, ಅಷ್ಟು ಸೇಫ್ಟಿ ಇದೆ ನಮ್ಮ ನಾಯಿಗೆ. ನಮ್ಮ ನಾಯಿ ಅಂತೀನಿ ಗಾಡಿಗೆ. ನೀನೇ ಇದೆಯಲ್ಲಮ್ಮ ನಾಯಿನ ಸಾಕ್ಬೇಕು, ಒಳ್ಳೇದಾಗುತ್ತೆ. ನಾಯಿನ ಸಾಕ್ಬೇಕು ನಾವೆಲ್ಲ. ಮನೆಗೆ ನಾಯಿನ ತಗೊಬರ್ಬೇಕು, ಒಳ್ಳೆ ನಾಯಿ. ಯಾವ ನಾಯಿನ ತಗೋಬೇಕು ಅಂತ ಕಮೆಂಟ್ ಮಾಡಿ, ಯಾವ ನಾಯಿನ ಸಾಕ್ಬೇಕು ಅಂತ ನಾನು ತಗೊಬಂದು ಸಾಕ್ತೀನಿ ನಾಯಿನ. ನೀನು ಇದೆಯಲ್ಲ ಮನೇಲೆ ತಾನೇ ಇಡ್ತೀಯಾ? ನೋಡು, ಮನೇಲೆ ಇಡ್ತೀಯಲ್ಲ, ಅದೇನು ಮನೇಲಿ ಬಿಟ್ಬಿಟ್ಟು ಹೋದ್ರೂ ನಡೀತದೆ. ಆ ಥರ ಎಲ್ಲ ಏನಿಲ್ಲ. ಊಟ ಗೀಟ ಹಾಕಿ ಅದಕ್ಕೆ ಬಿಟ್ಟರೆ ಪರ್ಫೆಕ್ಟಾಗಿ ಅದು ಇರುತ್ತೆ ಆರಾಮಾಗಿ. ನಮ್ಮ ಅಜ್ಜಿಗೆ ಪಿಟ್ಬುಲ್ ತಂದು ಕೊಟ್ಬಿಡ್ಬೇಕು, ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ನಾಯಿ 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 ಅಂತ ಇರ್ತಾರೆ. ಯಾವುದೋ ನಾಯಿ ಒಂದು ಇತ್ತಪ್ಪ ಅವ್ರ ಮನೆ ಸಾಕಿ ಸಿಕ್ಕಿದ್ದು. ಚಿಂಟುನ ಏನೋ ಇತ್ತು ಅದು ಹೆಸರು. ಆ ವೈಟ್ ಕಲರ್ ಪಮೋರಿಯನ್ ಅದು. ಏನು ರೊಟ್ಟಿ ಇದು? ರಾಗಿ ಮತ್ತು ಗೋಧಿ ರೊಟ್ಟಿ ಮಾಡ್ಕೊಡ್ತಾ ಇದ್ದಾಳೆ ನನ್ನ ತಂಗಿ ನನಗೋಸ್ಕರ. ದೋಸೆ ಒಬ್ಬಟ್ಟು ಥರ ಇದೆ ಗುಣ ಅದು. ನೋಡ್ರಿ, ನನ್ನ ತಂಗಿ ಎಲ್ಲ ಅಡುಗೆ ಮಾಡಿಕೊಡ್ತಾಳೆ ಚೆನ್ನಾಗಿ. ತಿಂದು ದಪ್ಪಾಗಬೇಕಂತ ನಾನು. ಅಲ್ಲೆಲ್ಲ ಇರಬೇಕು. ನನಗೂ ಬಿಳಿ ಕೂದಲು ಹಾಕ್ಬಿಡೈತಾ ಇಲ್ಲಲ್ಲ, ಫುಲ್ ಬಿಳಿ ಕೂದಲು ಹಾಕ್ಬಿಡೈತೆ. ಮಾಡಬೇಕು ಅದು. ಹಾಕೊಂಡೆ ನನಗೆ ಬಿಳಿ ಕೂದಲು ಸ್ಟಾರ್ಟ್ ಆಗೋಗ್ಬಿಡ್ತು. ಬೇಡ, ವಯಸ್ಸಾಗಿರೋರು ಹಾಕೋಬೇಕು, ವಯಸ್ಸಾಗಿಲ್ದಿರೋರಲ್ಲ. ನಮ್ಮ ಇಷ್ಟ, ನಾವು ಅವರಿಂದ ಹಾಕೋತೀವಿ.
ನಮ್ಮ ಅಜ್ಜಿ ಬಂದ್ಬಿಟ್ಟು ಇನ್ನೂ ವಯಸ್ಸು ಹುಡುಗಿ ಫ್ರೆಂಡ್ಸ್. ನಮ್ಮ ಅಜ್ಜಿ ಸುಂದರಿ ತರ ಆಡ್ತಾರ ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಜೊತೆ ಡೈಲಿ ವಿಡಿಯೋ ಮಾಡ್ತೀನಿ ನೋಡ್ರಿ. ಅವ್ರ ಮೇಕಪ್ ಮಾಡ್ಕೊಂಡೋದೆಲ್ಲ ತೋರಿಸ್ತೀನಿ. ಯಾ ಹೀರೋನಿಗೂ ಕಮ್ಮಿ ಇಲ್ಲ ಹಂಗೆ ಮೇಕಪ್ ಮಾಡ್ಕೊಂಡು ನಮ್ಮ ಅಜ್ಜಿ. ಸುಮ್ಮನೆ 5,000 ರೂಪಾಯಿ ಕೊಟ್ಟಿದ್ರು. 5,000 ರೂಪಾಯಿ ಒಟ್ಟಿ ಮಾಡಿಸಿರೋದು. ಅವತ್ತು ನಾನೇ ಮಾಡ್ಕೊಂಡು ನನಗೆ ಅಲ್ವಾ ಅವತ್ತು ಮದುವೆ ಮಾಡ್ಕೊಂಡಿದ್ದು ಬನ್ನಿ. ನಾವು ಮಾಡ್ಕೊಂಡೈತೆ ಪರವಾಗಿಲ್ಲ. ನಮ್ಮ ಅಜ್ಜಿ ನಮ್ಮ ಅಕ್ಕನ ಮದ್ವೆಲಿ ಮೇಕಪ್ ಮಾಡ್ಕೊಂಡಿದ್ರು. ಲೈಟ್ ಆಫ್ ಮಾಡಿದ್ರು ಅವರೇ ಕಾಣಿಸ್ತಾ ಇದ್ರು. ಅಷ್ಟು ವೈಟ್ ಆಗ್ಬಿಟ್ಟಿದ್ರು ಗೊತ್ತಾ. ನಿನ್ ಮೇಕಪ್ ಅಂದ್ರೆ ಅಷ್ಟೊಂದು ಇಷ್ಟ ನಮ್ಮ. ಏನಿಲ್ಲ ಪಾಪ ನಾನೇ ಮಾಡ್ಕೊಂತೀನಿ ಅಷ್ಟೇ. ನಮ್ಮ ಅಜ್ಜಿ 1947 ತ್ರಿಪುರ ಸುಂದರಿ. ಸ್ವಲ್ಪ ಬಿಡು. ಚಟ್ನಿ ಪುಡಿ ಬಿಸಿ ಬಿಸಿ ರಾಗಿ ಹಿಟ್ಟು ಏನಿದು ರಾಗಿ ದೋಸೆ. ರಾಗಿ ಪ್ಲಸ್ ಅಕ್ಕಿ ದೋಸೆನಾ? ಚಟ್ನಿ ಪುಡಿ ಹಿಂಗೆ ಹಾಕೋಬೇಕು. ಹಿಂಗೆ ಹಾಕೋಬೇಕು. ಕೇಳ ಅಪ್ಪನಿಗೆ ಇಲ್ಲಿ ಏನಾಗೈತಂತ. ಸಕ್ಕತ್ತಾಗಿದೆ ನೋಡ್ರಿ. ನೋಡ್ರಿ ಪರ್ಫೆಕ್ಟಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡ್ರಿ. ನಮ್ಮ ಅಪ್ಪ ಮಸ್ತಾಗವ್ರೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅದು 2-3 ದಿವಸದಿಂದ ಕ್ಲೀನ್ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ನನ್ನ ಕಣ್ಣನ್ನು ನೋಡಿನೇ ಎದುರ್ಕೊಂಬಿಡ್ಬೇಕು ಜನ. ಏನಂತೀರಾ? ಆಯ್ತು, ನಮ್ಮ ಮನೆಯಲ್ಲಿ ತುಂಬ ಇಷ್ಟವಾದಂಥ ಜಾಗನ ತೋರಿಸ್ತೀನಿ ಬನ್ನಿ. ನನಗೆ ಮಳೆ ಬಂದರೆ ಅಂತೂ ಸಕ್ಕತ್ತಾಗಿರುತ್ತೆ ಇಲ್ಲಿ. ಹೆಂಗಿರೋದು ಗೊತ್ತಾ ಮಳೆ ಬಂದರೆ. ನೋಡ್ರಿ ಇಲ್ಲೆಲ್ಲ ಮಸ್ತಾಗಿ ಮಳೆ ಬಂದರೆ ಅಂತೂ ಸಕ್ಕತ್ತಾಗಿರುತ್ತೆ ಇಲ್ಲಂತೂ. ಸೂಪರ್ ಸ್ಪಾಟು. ನನ್ನ ಜಾಗ ಇಲ್ಲೇ ಸಿಟ್ಟಿಂಗ್ ಹಾಕೋದು ನಾನು ಪರ್ಫೆಕ್ಟಾಗಿ. ಇಲ್ಲ ಮೇಲೆ ಹೋಗ್ಬಿಡ್ತೀನಿ. ಮಳೆ ಬಂದಾಗ ಏನು ಮಾಡೋಕ್ಕಾಗಲ್ಲ, ಕೆಳಗಡೆ ಓಡೋಕ್ಬೇಕಾಗುತ್ತೆ. ಇಲ್ಲ ಅಂದಾಗ ನೈಟ್ ಹೊತ್ತು ಕೆಲಸ ಮುಗಿಸ್ಕೊ ಬಂದಾಗ ಸ್ವಲ್ಪ ಹೊತ್ತು ಫ್ರೀಯಾಗಿ ಸ್ವಲ್ಪ ಪೀಸಾಗಿ ರಿಲ್ಯಾಕ್ಸ್ ಮಾಡ್ಬೇಕಂದ್ರೆ ನನ್ನ ಜಾಗ ಇದೇನೆ ನೋಡಿ ಪರ್ಫೆಕ್ಟಾಗಿ. ಅಯ್ಯೋ ಗಾಡಿ ದಿಮ್ ಕವರ್ನ ಒಣಗಾಕ್ಸಿದ್ದೆ ನೆನ್ನೆ ಮಳೆಗೆ. ಅಯ್ಯೋ ಮಳೆ ಬಂದು ಎಲ್ಲ ನೆಂದೋಗ್ಬಿಟ್ಟೈತೆ ತಿರ್ಗಾ. ಇಲ್ಲ ಸ್ವಲ್ಪ ಒಣಗೈತೆ, ಪರವಾಗಿಲ್ಲ ಒಣಗೈತೆ. ದಿಮ್ ಕವರು ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಅದನ್ನು ನಮ್ಮ ಅಜ್ಜಿ ಕೈಲಿ ತೊಳೆಸ್ದೆ ನೋಡ್ರಿ. ಚೆನ್ನಾಗೈತಲ್ಲ ವೈಬ್. ಮಳೆ ಬರೋಂಗೈತೆ ಇವತ್ತು. ಚೆನ್ನಾಗಿರುತ್ತೆ ಇಲ್ಲಂತೂ. ಮಳೆ ಬಂದಾಗ ಸಕ್ಕತ್ತಾಗಿ ಅನ್ಸುತ್ತೆ ಮಾತ್ರ. ಬನ್ನಿ, ಇನ್ನೂ ತುಂಬ ಇದೆ ತೋರಿಸೋದು. ತುಳಸಿ ಗಿಡನ ಕರೆಕ್ಟಾಗಿ ನೋಡ್ಕೊಳ್ರಿ. ಎಲ್ಲ ಒಣಗೋಗ್ಬಿಟ್ಟೈತೆ. ಇದು ಅರ್ಥ ಏನು ಅಂದರೆ ಒಬ್ಬ ಕೆಳಗಡೆ ಬಿದ್ದವನೇ ತಿರ್ಗಾ ಮೇಲೆ ಎದೊಳಲ್ಲ ಅಂತಲ್ಲ. ಒಣಗಿರೋ ಗಿಡ ತಿರ್ಗಾ ಅರಳುತ್ತೆ. ಕೆಳಗಡೆ ಬಿದ್ದವನು ತಿರ್ಗಾ ಮೇಲೆ ಬಂದೇ ಬರ್ತಾನೆ. ಕಾಂಬೆ ಹಾಕಿ ತೋರಿಸ್ತೀನಿ ನೋಡ್ಕೊಳ್ರಿ. ಇನ್ನೊಂದ್ಸಲ ನೋಡ್ಕೊಳ್ರಿ ಇದನ್ನು. ಗೈಸ್ ಮನೇಲಿ ಎಲ್ಲ ಕೆಲಸ ಮುಗೀತು. ಇವಾಗ ಏನಿದ್ರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೆಲ್ಸಕ್ಕೆ ಓಡ್ತಾ ಇರೋದೇನೆ. ಕರೆಂಟ್ ಬೇರೆ ಇಲ್ಲ, ತಣ್ಣೀರಲ್ಲೇ ಸ್ನಾನ ಮಾಡಬೇಕು. ರೆಡಿ ಆಗ್ಬಿಟ್ಟು ಹಿಂಗೆ ಬರ್ತೀನಿ, ಕಾಯ್ತಾರೆ. ಸೊ ಗೈಸ್ ಡ್ಯೂಟಿಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಮನೇಲೆಲ್ಲ ಕೆಲಸ ಮುಗೀತು. ಡ್ಯೂಟಿಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಕರೆಂಟ್ ಬೇರೆ ಇಲ್ಲ, ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಬಿಟ್ಟು ಫುಲ್ ಚಳಿ ಆಗ್ತೈತೆ. ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಗೈಸ್ ಬನ್ನಿ, ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕೋಣ. ಇವತ್ತಿಂದ ತುಳಸಿ ಗಿಡನೂ ಚಿಗುರಬೇಕು, ನಾನು ಚಿಗುರಬೇಕು. ಬನ್ನಿ. ಇದು ಚೆನ್ನಾಗೆ ಬಂದಿತ್ತು ಗಿಡ. ಅದೇನೋ ಗೊತ್ತಿಲ್ಲ, ಒಣಗೋಗ್ಬಿಟ್ಟಿದೆ. ನಾನು ಒಣಗೋಗ್ಬಿಟ್ಟೆ, ಅದು ಒಣಗೋಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ಚಿಗುರನ ಬನ್ನಿ, ಚಿಗುರಿ ತೋರ್ಸೋಣ ಹೆಂಗಿರುತ್ತೆ ನಮ್ಮ ಕಂಬ್ಯಾಕು ಅಂತ.
ಏನು ಮಾಡೋಕ್ಕಾಗಲ್ಲ. ಜನ ಮಾತಾಡ್ತಾರೆ, ಮಾತಾಡೋರಿಗೆಲ್ಲ ಹೊಡೀರಿ ಒಲ್ಲಿ ಹೊಡಿ ನೀವು ಎತ್ಕೋಬೇಕು ಅಂತ. ಹಂಗೆ ಗೊತ್ತಾಯ್ದಲ್ಲ ಅಡಿಯಲ್ಲಿ ಎಲ್ಲೋಗಿದ್ಯಾ? ಯಾರ್ಯಾರು ಹೇಳೇ ಇಲ್ಲ. ನನ್ನ ರೂಮಲ್ಲಿ ಕೂಡ ನುಗ್ತಾ ಇದ್ದಲ್ಲ ಫ್ರೆಂಡ್ಸ್, ಏನೋ ಕಲ್ತನ ಮಾಡೋಕ್ಕೆ. ಸರಿ ಆಯ್ತು, ಬರ್ತೀನಿ, ಬಾಯ್. ಬನ್ನಿ ಹೋಗೋಣ. ನೋಡ್ರಿ ಫುಲ್ಲು ವಾಶಾಗಿ ನಿಂತಿದೆ. ಇವಾಗ ಎತ್ಕೊಂಡು ಡ್ಯೂಟಿ ಮಾಡೋದು ಅಷ್ಟೇ. ಗೈಸ್ ಬಂದು ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೊಡೋಣ ಡ್ಯೂಟಿಗೆ. ಶಿವಪ್ಪ ಒಳ್ಳೆ ಬಾಡಿಗೆ ಬಿತ್ತು ಅಂದ್ಬಿಟ್ಟು ಎತ್ಕೊಂಡ್ಬಿಟ್ಟೆ. ಸೀದಾ ನೋಡಿದ್ರೆ ಅದು ಯಲಹಂಕ ಒಳಗಡೆ ಬಂದ್ಬಿಡ್ತು. 1.25 ಅವರ್ ಆಗೋಯ್ತು ಬರೋಷ್ಟಲ್ಲೇ. ಸಾಕಾಗೋಯ್ತು, ಬೆನ್ನು ಗಿನ್ನೆಲ್ಲ ನೋವು ಹತ್ಕೊಂಡ್ಬಿಡ್ತು. ಇವಾಗ ಇಲ್ಲಿಂದ ಅಲ್ಲಿವರೆಗೂ ಬಾಡಿಗೆ ಹಾಕೊಂಡು ಹೋಗೋದೇ ಇರೋದು ಟಾಸ್ಕು. ನೋಡೋಣ ಬಾಡಿಗೆ ಬೀಳುತ್ತಾ ಏನೋ ಹೋಯ್ತೀನ ಏನೋ ಅಂತ. ಗಾಯ್ಸ್ ಯಾವುದೋ ಅಂದವೇ ಬಾಡಿಗೆ ಸಿಕ್ತು ಅಂತ ಎತ್ಕೊಂಡೆ. ಇವರೆಲ್ಲ ಒಳಗಡೆ ಕರ್ಕೊಯ್ತವ್ರೆ. ಇಲ್ಲಿ ನೋಡ್ರಿ ಮಸೀದಿ ಗಿಸೀದಿ ಎಲ್ಲ ಐತೆ. ಯಲಹಂಕ ಒಳಗಡೆ ಐತೆ ಯಾವುದೋ ಇದು ಚೆನ್ನಾಗೈತೆ ನೋಡ್ರಿ ಮಸೀದಿ. ಇಲ್ಲಿ ಬಂದು ನಿಂತೀವಿ, ಟೈಮರ್ ಪಾಸ್ ಆಗಿಬಿಡೈತೆ, ಏನಂತ ಗೊತ್ತಾಗ್ತಲ್ಲ ಅದು. ಈತ ಜಾಮ್ ಆದ್ರೆ ಹೆಂಗೆ ಜೀವನ ನಮ್ಮದು. ಹೊಟ್ಟೆ ಸೀತೈತೆ, ಊಟ ಮಾಡೋಣ ಅಂತ ಹೋದೆ. ಯಾವುದೋ ಬೇರೆ ಬಾಡಿಗೆ ಸಿಕ್ತು. ಆ ಬಾಡಿಗೆ ನೋಡ್ರೆ ಆ ಮೆಜೆಸ್ಟಿಕ್ ರ್ಯಾಂಕ್ ಹಾಕ್ಬಿಡೋರೆ. ಇಲ್ಲಿ ಯಾವುದೋ ಬೇರೆ ಸಿಕ್ತು, ಎತ್ಕೋ ಐತೆ. ಇನ್ನು ಹತ್ತತ್ರ ಹೋಗ್ಬಿಟ್ರೆ ಕರೆಕ್ಟಾಗಿರುತ್ತೆ, ಆಮೇಲೆ 1.5 ಕರೆಕ್ಟಾಗಿ ಹೊಡಿಬೋದು. ಅದಕ್ಕೋಸ್ಕರ ಎತ್ಕೋ ಹೋಯ್ತಾ ಇದ್ದೀನಿ. ಗಾಯ್ಸ್ ಟೈಮ್ ಬಂದು 10:26 ಆಯಿತು. ಶಾಂತಿನಗರದಲ್ಲಿ ಬಂದು ನಿಂತಿದ್ದೀನಿ. ಹೆಂಗೋ ಅಷ್ಟು ದೂರ ಹೋಗಿ ಹೊಡ್ತೂರ್ಗೆಲ್ಲ ಸುತ್ತಾಡ್ಕೊಂಡು ಬಂದೆ. ಹೊಡ್ತೂರ್ಗೆ ಯಾವಾಗೂ ಹೋಯ್ತೀನಿ, ಹೊಡ್ತೂರು ಸಂತೋಷವ್ರನ್ನ ನೋಡೋಕ್ಕೆ ಆಗ್ತಾಯಿಲ್ಲ. ಒಂದಲ್ಲ ಒಂದು ದಿವಸ ನೋಡೋಣ, ಅದು ಟೈಮ್ ಬರುತ್ತೆ. ಗ್ಯಾಸ್ ಬೇರೆ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಇಲ್ಲೋಡ್ರೆ ಗ್ಯಾಸ್ ಬಂಕ್ ಇಲ್ಲ, ಲಾಲ್ಬಾಗ್ ಹತ್ರ ಹೋಗ್ಬೇಕಂತೆ. ಅಲ್ಲಿವರೆಗೆ ಹೋಗುತ್ತಾ ಇಲ್ಲೋ ಗೊತ್ತಿಲ್ಲ. ಇವಾಗ ಹೋಗಿ ಗ್ಯಾಸ್ ಹಾಕ್ಸ್ಕೊಂಡು ಡ್ಯೂಟಿ ಮಾಡೋದ ಇಲ್ಲ ಮನೆಗೆ ಹೋಗೋದ ಅಂತ ಡಿಸೈಡ್ ಮಾಡ್ತೀನಿ. ರೋಡಲ್ಲೂ ಜಾಮು, ಈ ಗ್ಯಾಸ್ ಬಂಕಲ್ಲೂ ಜಾಮು. ಈ ಗ್ಯಾಸ್ ಬಂಕಲ್ಲಿ ಎಷ್ಟೋದ್ರಿಗೂ ನಿಂತ್ಕೋಬೇಕು ಗೊತ್ತಾ ನಾವು. ಗ್ಯಾಸ್ ಬಂಕಿಗೆ ಬಂದು 1 ಅವರ್ ಆಯಿತು. ನೋಡ್ರಿ ಎಷ್ಟು ಗಾಡಿ ಐತೆ. ಇಷ್ಟು ಗಾಡಿ ಇಟ್ಕೊಂಡು ಗ್ಯಾಸೇ ಆಗ್ತಾಯಿಲ್ಲ ಇವನು. ಗಾಯ್ಸ್ ನಮ್ಮ ಮಾಮ ಬಂದ್ಬಿಡವನೇ ನಮ್ಮನ್ನ ಹುಡ್ಕೊಂಡು. ನೋಡ್ರಿ ಇಲ್ಲಿ ಹೀರೋ ಥರ ಆಗ್ಬಿಡೋ ನೋಡ್ರಿ ಅವನು. ಪರ್ಫಾಡಾಗ ಗಡ್ಡ ಬಿಟ್ಕೊಂಡು ಬರ್ತಡೇ ಬಾಯ್ ಅಂತೆ ಅವನು. ನೋಡ್ರಿ ನಮ್ಮ ಹೀರೋ ಥರ ಅವನು. ನೋಡ್ರಿ ಇಲ್ಲಿ ಪರ್ಫಾಡಾಗ ನೈಟ್ ನಾನು ಎಲ್ಲೇ ಇದ್ರು ಹುಡ್ಕೊಂಡ್ಬಿಡ್ತಾನೆ ನಮ್ಮ ಮಾಮು. ನಾನು ಎಲ್ಲೇ ಇದ್ರು ಹುಡ್ಕೊಂಡ್ಬಿಡ್ತಾನೆ. ನೋಡ್ರಿ ಎಲ್ಲಿದ್ದೀನಿ ಹುಡ್ಕೊಂಡ್ಬಿಡೋ ನೋಡ್ರಿ ಅವನು. ಬಂದ್ಬಿಟ್ಟು ನನ್ನ ಹತ್ರ ಟೀ ಸಿಗರೇಟ್ ಕೇಳ್ತಾ ಇರ್ತಾನೆ. ಏರಿಯಾಗೆ ಹೋಗ್ಬಿಟ್ಟು ಮಾತ್ರ ಅವ್ನು ಕೊಡ್ಸೋದು ಅಂತಾನೆ. ನಾನೇ ಕೊಡ್ಸಿರೋದು. ಇವಾಗ ನಾವು ಇದೆಲ್ಲ ತೊಗೊಂಡಿದ್ದೀವಿ. ಇವಾಗ ನೋಡ್ರಿ ಪೇ ಯಾರು ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ, ಆಯಿತಾ. ಗಾಯ್ಸ್ ನನ್ನ ಮಗ ಕೊನೆಗೂ ಕೊಡಲ್ಲ. ಅವನು ಕೊನೆಗೂ ನನ್ನ ಕೈಲೇ ಕೊಡಿಸ್ಬಿಟ್ಟ. ಹಂಗೆ ಅಲ್ಲೇ ಟೀ ಕುಡಿಬೇಕಾದ್ರೆ ಒಳ್ಳೆ ಬಾಡಿಗೆ ಬಿತ್ತು. ಸೀದಾ ಎತ್ಕೊಂಡು ಜೂಟಾಗಿ ಇವಾಗ ವಾಪಸ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಮಸ್ತಾಗಿತ್ತು. ಇವತ್ತು ಏನೋ ಒಂಥರ ಲಕ್ಕಿ ಡೇ ಥರ ನನಗೆ ಇವತ್ತು ಇತ್ತು. ತುಂಬ ಖುಷಿ ಆಯಿತು ಇವತ್ತಂತೂ. ಈ ಖುಷಿ ಯಾವಾಗಲೂ ಇರಲಿ, ಡೈಲಿ ನಾನು ಮಾಡೋ ವೀಡಿಯೋಲಿ ಇದೇ ಖುಷಿ ಇರಲಿ ಅಂತ ಡೈಲಿ ಅದೇ ಒಪ್ಪಲ್ಲೇ ಇರ್ತೀನಿ. ಸೊ ಎಲ್ಲರಿಗೂ ನಿಮ್ಗೆ ಈ ವಿಡಿಯೋ ನೋಡಿದವ್ರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್, ಗುಡ್ ನೈಟ್.